बीजापुर के भूतनाल तालाब में एक मां और 5 बच्चों के शव बरामद। बीजापुर से इस वक्त की एक बड़ी और बेहद दुखद खबर सामने आ रही है। बीजापुर शहर के बाहरी इलाके में मौजूद ऐतिहासिक भूतनाल तालाब में एक मां और उसके 5 बच्चों के शव बरामद होने से पूरे इलाके में हड़कंप मच गया है। मिली जानकारी के मुताबिक मृतकों में 45 साल की शोभा जालगेरी और उनके 5 बच्चे शामिल हैं। इनमें 16 साल की विद्या, 14 साल की सुवर्णा, 10 साल का गौदेश, 5 साल का विकास और 7 साल की सनिका बताई जा रहे हैं। बताया जा रहा है कि ये सभी विजयपुर तालुका के तरवी गांव के रहने वाले थे। 24 अगस्त को इनकी मिसिंग होने की जानकारी सामने आई थी। शुरुआती जानकारी के मुताबिक शोभा जालगेरी का अपने पति मलकरी भीमराया जालगेरी के साथ किसी बात को लेकर विवाद हुआ था। इसके बाद शोभा घर से बाहर निकली थी। उनके घर में खुद को नुकसान पहुंचाने की बात कहने की भी जानकारी सामने आई है। हालांकि घटना की असल वजह अभी स्पष्ट नहीं हुई है और पुलिस पूरे मामले की जांच कर रही है। भूतनाल तालाब में किनारे शव तैरते हुए नजर आने के बाद पुलिस को सूचना दी गई। पुलिस ने मौके पर पहुंचकर सभी 6 शवों को तालाब से बाहर निकाला। घटना की गंभीरता को देखते हुए विजयपुर एसपी लक्ष्मण निम्बर्गी ने भी मौके पर पहुंचकर स्थिति का जायजा लिया। फिलहाल पुलिस जांच जारी है। पोस्टमार्टम रिपोर्ट और पुलिस इन्वेस्टिगेशन के बाद ही मौत की असल वजह और पूरी घटना की सच्चाई सामने आएगी। ये घटना आदर्श नगर पुलिस थाने की हद में हुई है। ದಿವಸ ನಾವು ಮುಂಜಾನೆ ವಾಕಿಂಗ್ ಬರ್ತೀವ್ರಿ ಭೂತನಾಳ ಕೆರೆ ಅಂತ ಇಲ್ಲಿ ಚಲೋ ಗಾಳಿ ಗಿಳಿ ಬರತ್ತಂತ ಚೆನ್ನಾಗಿರ್ಲಿ ಅಂತ ಹೇಳಿದ್ರು. ಈ ಕಡೆ ದಿವಸ ವಾಕಿಂಗ್ ಬರೋಣ ಇಲ್ಲಿ 4-5 ಜನ ಭೂತನಾಳ ಕೆರೆ ಮೇಲೆ ನಿಂತಿದ್ರಿ. ಅದಕ್ಕೆ ಏನಾಗಿದೆ ಅಂತ ಕೇಳಿದೇವ್ರಿ. ಹೋದ್ರಿ ಅದಕ್ಕೆ ಇಲ್ಲಿ ಶವಗಳು ಅದಾವ್ರಿ ಅಂತ ಹೇಳೋಣ ನಾವು ಬಂದ್ ನೋಡಿದೇವ್ರಿ. ಇಲ್ಲಿ ಅದಕ್ಕೆ ಬಂದ್ ನೋಡೋಣ ಒಬ್ರು ಆಂಟಿ ಮತ್ತೆ 4-5 ಜನ ಮಕ್ಕಳು, ಟೋಟಲ್ 6 ಜನ ಶವಗಳು ತೇಲಾಡಕತ್ತೀರಿ ಎಕ್ದಮ್ ದಂಡಿಗೆ ಬಂದು. ಅವರು ಇಲ್ಲಿ ಜಾಲಗೇರಿದವ್ರಂತ ತುರ್ವಿ ಗ್ರಾಮದವ್ರಂತ ಗೊತ್ತೈತ್ರಿ. ಪೊಲೀಸರಿಗೆ ಫೋನ್ ಮಾಡಿ ಹೇಳಿದೇವ್ರಿ. ಪೊಲೀಸರು ಬಂದ್ರಿ, ಬಂದ್ ಕೇಸಿ ಶವಗಳೆಲ್ಲ ಹೊರಗ್ ತೆಗ್ದಾರಿ. ಹೊರಗ್ ತೆಗದ್ ಕೇಸಿ ಎಲ್ಲಾ ಮಾಹಿತಿಗಳು ಎಲ್ಲೆಲ್ಲಿ ಕಂಪ್ಲೀಟ್ ಆಗೈತಿ ಮಿಸ್ಸಿಂಗ್ ಕೇಸ್ ಅಂತ ಅವ್ರಿಗೆ ಇನ್ಕ್ವೈರಿ ಮಾಡಿ ಹೇಳೋಣ. ನಮ್ಗೆ ಈಗ ಗೊತ್ತಾಯ್ತು ತೋರ್ವಿದವ್ರಂತ ಗ್ರಾಮದವ್ರಂತ. ಈಗೆಲ್ಲ ಬೌಡಿ ತೆಗ್ದಾರಿ. ಪೋಸ್ಟ್ ಮಾರ್ಟಮ್ ಬಿಜಾಪುರ ದಿವಸ ವಾಕಿಂಗ್ ಬರ್ತೀವ್ರಿ ಮುಂಜಾನೆ ಈ ಕಡೆ ಭೂತನಾಳ ಕೆರೆಗೆ. ಸೊ ಇಲ್ಲಿ ಭೂತನಾಳ ಕೆರೆ ಹತ್ರ ಬಹಳ ಕಂಟಿ ಆಗ್ಯಾವ್ರಿ. ದಯಮಾಡಿ ಎಲ್ಲಾ ಕಂಟಿಗಳು ತೆಗೆದ್ರೆ ಬೆಸ್ಟ್ ಆಗತ್ತೆ ನೋಡ್ಲಿಕ್ಕೆ. ಅಣ್ಣ ಇವ್ರ ಹೆಸರು ಏನೇನದಣ್ಣ? ಸುವರ್ಣ ರೀ. ಸುವರ್ಣ ಅಂತ ದೊಡ್ಡ ಹುಡುಗಿ ಹೆಸರು ರೀ. ಮತ್ತೆ 4 ಹುಡುಗರ ಹೆಸರು ನಮಗೂ ಪಕ್ಕ ಕೊಂಡಿಲ್ರಿ. ಒಂದು ಮೂಕಿತ್ರಿ ಹಾಸ್ಟೆಲ್ದಾಗಿಂತ ಕರ್ಕೊಂಬಂದಾಳತ್ರಿ ಪಾಪ. ಮೊನ್ನೆ 5 ಗಂಟೆ ನಾಲ್ಕನೇ ರಾತ್ರಿ ಬತ್ತ ಜಗಳಾಡ್ಯಾರ್ತ್ರಿ. ಜಗಳಾಡ್ರಿ ಜಗಳ ಆಗಿದೆ ಯಾರ ಜೊತೆ ಇರೋದು? ಗಂಡ ಹೆಂಡತಿ ಜಗಳಾಡ್ಯಾರ. ಹಿಂಗಾಗಿ ಸರ ತಗೊಂಡು ಭಾಳ ಅನಾಹುತ್ರಿ. ನಿಮ್ ಸಂಬಂಧಿಕ ಆಗ್ಬೇಕಿಲ್ಲ? ಇಲ್ರಿ, ಅಲ್ಲಿ ಓಡಿ ಆಗ್ರಿ ನಾವೆಲ್ಲ. ಜಗಳ ಹಂಗೆ ಡೈಲಿ ಆಗ್ತಿದ್ವೇನ್ರಿ? ಇಲ್ರಿ, ನಾನು ಗಂಡ ಅಂತ ಜಗಳ ಆಡ್ತಿದ್ರಿ. ಟೋಟಲ್ ಎಷ್ಟು ಮಂದಿ ಸಾವಾಗೈತೆ? 5 ಮಂದಿ ಮಕ್ಕಳ್ರಿ ಅವ್ರವ್ರಿ. ಸುಮಾರು 8-15ಕ್ಕೆ ನಮ್ಗೆ ಇಲ್ಲಿ ಭೂತನಾಳ ಕೆರೆ ಒಳಗಡೆ ಒಂದು 6 ಜನ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಕಾಲ್ ಬಂದಿತ್ತು. ಕಾಲ್ ಬರ್ತಿದ್ದಂಗೆ ಏನು ಮಾಡಿದ್ವಿ, ನಮ್ಮ ವೆಹಿಕಲ್ನ ಟರ್ನ್ ಔಟ್ ಮಾಡ್ಕೊಂಡು ಬಂದು ಇಲ್ಲಿ ನೋಡಿದಾಗ ಸುಮಾರು 6 ಜನ ಕೆರೆ ಒಳಗಡೆ ಬಿದ್ದು ಆಲ್ಮೋಸ್ಟ್ ಬಾಡಿ ತೇಲ್ತಾ ಇದ್ವು. ಸೊ ಬಂದು ಅವ್ರನ್ನೆಲ್ಲ ಇದು ಮಾಡಿ ಆಚೆ ತೆಗೆದು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ವಿ. ಪೊಲೀಸಿಂದ ನೆಕ್ಸ್ಟ್ ಇವಾಗ ತೊಗೊಂಡು ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ತೊಗೊಂಡೋಗಿದ್ದಾರೆ. ಸೊ ಇವಾಗ ನಮ್ಮ ಪ್ರಕಾರ ನೋಡಿದ್ರೆ ಮೋಸ್ಟ್ ಪ್ರಾಬ್ಲಿ 1-1.5 ದಿನ ಆಗಿರ್ಬಹುದೇನೋ ಅಪ್ರಾಕ್ಸಿಮೇಟ್ಲಿ. ಸೊ ಎಕ್ಸಾಕ್ಟ್ಲಿ ಹೇಳಕ್ ಬಟ್ 1-1.5 ದಿವಸ ಆಗಿರಬಹುದು ಮೋಸ್ಟ್ ಪ್ರಾಬ್ಲಿ. ಗೊತ್ತಿಲ್ಲ, ಅದು ಪೊಲೀಸ್ ತನಿಖೆಯಲ್ಲಿ ಇರ್ತದ. ಆ ಪೊಲೀಸ್ನವ್ರ ಇಂಟಿಮೇಷನ್ ಕೊಡ್ತಾರೆ. ಇಲ್ಲ, ನಮ್ಗೇನು ಮಾಹಿತಿ ಇಲ್ಲ. ನಾವೇನಾದ್ರು ಬಾಡಿ ನಾವು ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡೋದು ನಮ್ ಕೆಲಸ ಇರ್ತದೆ. ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಅವಾಗ ಆಂಬುಲೆನ್ಸ್ ಅಲ್ಲಿ ಅವ್ರು ತೊಗೊಂಡೋಗಿದ್ದಾರೆ. ಇವಾಗ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಳ್ತಾರೆ. ಬಂದ ಮಾಹಿತಿ ಪ್ರಕಾರ ಲೋಕಲ್ದವ್ರ ಅಂತಾನೆ ಮೆಸೇಜ್ ಅದ ರೀ. ಬಟ್ ಡೀಟೇಲ್ಡ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಹಿತಿ. ಸೊ ಟೋಟಲ್ ಅಷ್ಟು ಜನ ಎಲ್ಲ ಲೋಕಲ್ ಏನೇನೆ 6 ಜನ ಎಲ್ಲ ಟೋಟಲ್ ಆಗಿ 6 ಜನ ಇರ್ತಾರೆ. ಹಾ, ಒಂದ್ ಮೇಲೆ ಇದ್ರೆ ಆಮೇಲೆ ಮಕ್ಕಳು ಇದ್ದಾರೆಲ್ಲ
ಅವ್ರದ್ದೇ ಅಂತ ಹೇಳ್ತಾ ಇದಾರೆ ಅಂತೆ ನ್ಯೂಸ್. ಲೋಕಲೇಟ್ ಅಂತ ಮಾಹಿತಿ ರೀ, ಬಟ್ ಎಕ್ಸಾಕ್ಟ್ಲಿ ಯಾರು ಏನಂತ ನನಗೂ ಒಂದು ಮಾಹಿತಿ ಇಲ್ಲ. ಶಶಿಧರ್ ಅಂತ, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್, ವಿಜಯಪುರ.